ಇವತ್ತು ಒಂದು ತುಂಬ ಸಂತೋಷದ ದಿವಸ ನಮಗೆ. ನಮ್ಮ ಕಾಲೇಜ್ ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ. ಇದು ನಮ್ಮದು 3ನೇ ಫಲಿತಾಂಶ. ಒಂದು ಹೆಮ್ಮೆಯ ವಿಷಯ. ನಮ್ಮ ಸ್ಟೂಡೆಂಟ್ ಸೈಯದಾ ಸುಮಯ್ಯ ಸುಲ್ತಾನ 8th ರ್ಯಾಂಕ್, ಸ್ಟೇಟ್ 8th ರ್ಯಾಂಕ್ ಪಡೆದಿದ್ದಾರೆ. ಹಾಗೆ ಡಿಸ್ಟ್ರಿಕ್ಟ್ 4th ರ್ಯಾಂಕ್ ತೊಗೊಂಡಿದ್ದಾರೆ. PCMB ಕೌಂಟ್ ಮಾಡಿದ್ರೆ ನಮ್ಮದು ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಬರುತ್ತೆ. ಹಾಗೆಯೇ ಓವರಾಲ್ ರಿಸಲ್ಟ್ ತುಂಬ ಚೆನ್ನಾಗಿದೆ. ನಮ್ಮದು 94% ರಿಸಲ್ಟ್ ಇದೆ. ಇದು ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಟೀಚರ್ಸ್ ಅವ್ರದ್ದೆಲ್ಲ ತುಂಬ ಸಹಕಾರ ಇತ್ತು. ತಂದೆ ತಾಯಿಗಳು ತುಂಬ ಚೆನ್ನಾಗಿ ಸಹಕಾರ ಮಾಡಿದರು. ಮಕ್ಕಳು ತುಂಬ ಶ್ರಮೆಪಟ್ಟು ಓದಿದ್ದಾರೆ. ಇಲ್ಲಾಂದರೆ ಈ ರಿಸಲ್ಟ್ ಪಡೆಯೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ನಮಗೆ ಇದು 3ನೇ ವರ್ಷ ಅಂತಂದರೆ ನಾವಿನ್ನೂ ಅಷ್ಟೊಂದು ಈ ಫೀಲ್ಡಲ್ಲಿ ಅನುಭವ ಇಲ್ಲ ನಮಗೆ. ಆದರೂ ಸಹ ದೇವರು ಒಂದು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾನೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ಮುಂದೆನೂ ಹಾಗೆ ನಮ್ಮನ್ನು ಕಾಪಾಡಲಿ, ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡು ಉತ್ತೀರ್ಣ ಆಗಲಿ ಅಂತ ಬಿಟ್ಟು ಬಯಸ್ತಾ, ಇವತ್ತು ಇದು ಒಂದು ಪ್ರೋಗ್ರಾಮ್ಗೆ ನಮ್ಮ ಚೇರ್ಮನ್ ವಕ್ಫ್ ಬೋರ್ಡ್ ಜನಾಬ್ ಅಫ್ರೋಜ್ ಸಾಹಬ್ ಬಂದಿದ್ದಾರೆ. ಈಸ್ ಹೈಕೋರ್ಟ್ ಲಾಯರ್ ಆಲ್ಸೋ. ಅದೇ ಥರ ನಮ್ಮ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಸಾಹೇಬರು ಬಂದಿದ್ದಾರೆ, ಅಲಿಮುಲ್ಲಾ ಸಾಹಬ್. ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ತುಮಕೂರು ಡಿಸ್ಟ್ರಿಕ್ಟ್ ಸಂಸ್ಥೆ, ಎಜುಕೇಷನ್ ಸಂಸ್ಥೆ ಎಲ್ಲ ಇದ್ದಾರೆ, ಅವ್ರಿಗೆಲ್ಲರೂ ಶುಭಾಶಯ ಹೇಳ್ತಾಯಿದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ನಮ್ಮ ಸಿಟಿ ಹೆಸರು ಎಜುಕೇಷನ್ ಸಿಟಿ ಅಂತ ಇದೆ, ಅದನ್ನು ಕಾಪಾಡ್ಕೊಂಡು ಹೋಗೋಣ. ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ. ಈಗ 2nd ರ್ಯಾಂಕ್ ಬಂದಿದೆ ನಮ್ಮ ಮಗಳು ಸೋನು ಪ್ರಸಾದ್ ಅಂತ. ಅವರು ತುಂಬ ಒಳ್ಳೆ ಸ್ಟೂಡೆಂಟ್ ನಮಗೆ. ಅವರು ಸಾಕಷ್ಟು ಅವರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರು. ಶಿ ಈಸ್ ವೆರಿ ಹ್ಯಾಪಿ. ಅವರು 2nd ರ್ಯಾಂಕ್ ತೊಗೊಂಡಿದ್ದಾರೆ. ಅದೇ ರೀತಿ ಸುಮಾರು ಮಕ್ಕಳು ಈ ಸಲ ಚೇಂಜ್ ಆಫ್ ಕಾಲೇಜ್ ತೊಗೊಂಡಿದ್ದಾರೆ. ನಮ್ಮಲ್ಲಿ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆದ್ರೂ ಎಲ್ಲ ವರ್ಗದವರು, ಸೌಕಾರರು, ಬಡವರು ಎಲ್ಲರೂ ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಫೀಸ್ ಅಂತ ಏನು ಫಿಕ್ಸ್ ಮಾಡಿಲ್ಲ ನಾವು. ಅವರ ಆರ್ಥಿಕ ಸ್ಥಿತಿ ಮೇಲೆ ನಾವು ನಿರ್ಧಾರ ಮಾಡಿ ಫೀಸನ್ನು ತೊಗೊಳ್ತೀವಿ. ಎಲ್ಲರಿಗೂ ನಮ್ಮ ಕಾಲೇಜಲ್ಲಿ ನಾವು ವೆಲ್ಕಮ್. ಸೊ ಇವತ್ತು ನಮಗೆ ತುಮಕೂರು ಡಿಸ್ಟಿಕ್ನಲ್ಲಿ ಹೆಮ್ಮೆ ಆಗುತ್ತೆ. ಇದು ಶಾಹೀನ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ನು ಭಾಳ ಕಮ್ಮಿ ಟೈಮ್ನಲ್ಲಿ ಇಷ್ಟೆಲ್ಲ ಇಂಪ್ರೂವ್ ಮಾಡಿ ಹೋದ ವರ್ಷವೂ ಇಲ್ಲಿಂದ ಟಾಪರ್ ಆಗಿದ್ದರು. ಈ ವರ್ಷವೂ PCMBನಲ್ಲಿ 8th ರ್ಯಾಂಕ್ ತಗೊಂಡಿದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟ್ಗೆ 4ನೇ ರ್ಯಾಂಕ್ ತಗೊಂಡಿದ್ದಾರೆ. ಇಲ್ಲಿ ಒಳ್ಳೆ ಎಜುಕೇಷನ್ ನಮ್ಮ ಅಫ್ಜಲ್ ಶರೀಫ್ ಸಾಹೇಬರು ಎಸ್ಟಾಬ್ಲಿಷ್ ಮಾಡಿ ಒಳ್ಳೆ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇದ್ದಾರೆ. ಈ ಇನ್ಸ್ಟಿಟ್ಯೂಷನ್ನ ಮುಂದಕ್ಕೆ ಇನ್ನೂ ಭಾಳ ಇಂಪ್ರೂವ್ ಆಗಲಿ. ಇವತ್ತು ಒಂದು ಸೌಮ್ಯ ಸುಲ್ತಾನ ಅನ್ನೋದು ರ್ಯಾಂಕ್ ಪಡೆದಿರೋದನ್ನು ಈ ಕಾಲೇಜ್ಗೆ ಸುಲ್ತಾನ್ ಆಗಿ ತೋರಿಸಿದ್ದಾರೆ. ಇದೇ ರೀತಿ ಮುಂದೇನೂ ಎಲ್ಲ ಸ್ಟೂಡೆಂಟ್ ಈ ಥರ ಸುಲ್ತಾನ್ ಆಗಿ ಈ ಕಾಲೇಜ್ಗೆ ಒಳ್ಳೆಯ ಹೆಸರು ತರಬೇಕಂತ ನಾವು ಕೇಳ್ಕೊಂಡು ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿ ಈ ಥರದ್ದು ಇನ್ನೂ ಕಾಲೇಜಸ್ ಆಗಲಿ ಅಂತ ಮುಂದಕ್ಕೆ ಫ್ಯೂಚರ್ನಲ್ಲಿ ಒಂದು ಭಾವನೆ ಮಾಡಿ ಕೇಳ್ಬೋದು. ಭಾಳ ವಿಶೇಷವಾಗಿರೋಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಭಾಳ ಅಪರೂಪವಾಗಿ ನಡೀತವೆ. ಈ ಗ್ಲೋಬಲ್ ಶಾಹೀನ್ ಕಾಲೇಜಲ್ಲಿ ಈ ನಮ್ಮ ಅಫ್ಜಲ್ ಶರೀಫ್ ಸಾಹೇಬರು ವ್ಯವಸ್ಥೆ ಮಾಡಿದ್ದಾರೆ ರ್ಯಾಂಕ್ ಹೋಲ್ಡರ್ಸ್ಗೆ ಮತ್ತು ಡಿಸ್ಟಿಂಕ್ಷನ್ ಬಂದಿರೋ ಮಕ್ಕಳಿಗೆ. ಇದು ನಿಜವಾಗ್ಲೂ ಭಾಳ ಒಂದು ಹೆಮ್ಮೆಯ ಮತ್ತು ಅಪರೂಪದ ಕಾರ್ಯಕ್ರಮ. ಇದೇ ಒಂದು ಕಾಲೇಜಲ್ಲಿ 8ನೇ ರ್ಯಾಂಕ್ ಪಡೆದು ಮತ್ತು ಜಿಲ್ಲೆಗೆ 4ನೇ ರ್ಯಾಂಕ್ ಪಡೆದಿರುವಂಥ ಸುಲ್ತಾನ್ ಅವರು ಇದ್ದಾರೆ. ಮತ್ತು ಅದೇ ರೀತಿ ಸೋನು ಪ್ರಸಾದ್ ಅಂತ ಒಂದು ರ್ಯಾಂಕ್ ತೊಗೊಂಡಿದ್ದಾರೆ. ಮತ್ತು ಸುಮಾರು ಮಕ್ಕಳು ಡಿಸ್ಟಿಂಕ್ಷನ್ಲಿ ಬಂದಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಪಡ್ಬೇಕು. ಇಂಥ ಒಂದು ಕಾಲೇಜಲ್ಲಿ ಇಷ್ಟು ರ್ಯಾಂಕ್ಸು ಡಿಸ್ಟಿಂಕ್ಷನ್ ಬಂದಿರೋದು ನಿಜವಾಗ್ಲೂ ಇವರು ಯಾವ ಥರ ಕಷ್ಟಪಟ್ಟು ಓದಿಸಿದ್ದಾರೆ, ಮಾಡಿದ್ದಾರೆ, ಶ್ರಮ ವಹಿಸಿದ್ದಾರೆ ಅಂತ ಅದು ನಮಗೆ ಗೋಚರ ಆಗುತ್ತದೆ. ವಿಶೇಷವಾಗಿ ಭಾಳ ಕಡಿಮೆ ಅವಧಿನಲ್ಲಿ 2019 ಇಸ್ವಿನಲ್ಲಿ ಶಾಲೆ ಪ್ರಾರಂಭ ಆಗಿ, ಕಾಲೇಜ್ ಪ್ರಾರಂಭ ಆಗಿ ಕೇವಲ 3 ವರ್ಷದಲ್ಲಿ ಇಷ್ಟು ಅದ್ಭುತವಾಗಿರೋಂಥ ಸಾಧನೆ ಮಾಡಿರೋದು ಯಾರಾದರೂ ಭಾಳ ಮೆಚ್ಚಬೇಕಾಗಿರೋಂಥ ಕೆಲಸ ಇದು. ಮತ್ತು ಇನ್ನು ಅವರು ಭಾಳಷ್ಟು ಆಲೋಚನೆಗಳಿದ್ದಾವೆ, ಇನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತ. ಈ ವರ್ಷ ಡಿಗ್ರಿ ಕಾಲೇಜ್ ಬೇರೆ ಓಪನ್ ಮಾಡಿದ್ದಾರೆ, ಅದು ಅದೇ ಥರ ಮಾಡ್ತಾರೆ. ಮತ್ತು ಅವರು ವಿಶೇಷವಾಗಿ ಮತ್ತು ಎಲ್ಲ ಮಕ್ಕಳಿಗೂ ತನ್ನ ಮಕ್ಕಳಿಗೆ ನೋಡೋಂಗೆ ಅದೇ ಪ್ರೀತಿ ಕೊಡ್ತಾರೆ. ಅವರು ಹೇಳ್ತಾಯಿದ್ರು ಎಲ್ಲ ನಾನು ಡಾಕ್ಟರ್ಸ್ ಇದ್ದಂಗೆ ಅಂತ. ಕಾಲೇಜಲ್ಲಿರೋಂಥ ಎಲ್ಲ ಮಕ್ಕಳು ಡಾಕ್ಟರ್ಸ್ ಇದ್ದಂಗೆ ಅಂತ ಒಂದು ಫ್ಯಾಮಿಲಿ ಥರ ನೋಡ್ಕೊಳ್ತಾರೆ. ಅದು ಭಾಳ ವಿಶೇಷವಾಗಿರೋಂಥ ವಿಚಾರ. ಒಂದು ಶಾಲಾ ಮುಖ್ಯಸ್ಥರು ಒಂದು ಪ್ರೆಸಿಡೆಂಟಾಗಿ ಯಾವ ರೀತಿ ಒಂದು ತಂದೆ ತಾಯಿಯ ಒಂದು ಪ್ರೀತಿ ಮಮತೆ ತೋರಿಸ್ತಾರೆ ಮಕ್ಕಳಿಗೆ, ಅದು
ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಬರೋದಕ್ಕೆ, ಒಂದು ಮಮತೆ ಬರೋದಕ್ಕೆ, ಒಂದು ಒಳ್ಳೆಯ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಮಕ್ಕಳು ಭಾಳ ಯಾವುದೇ ಒಂದು ಭಯ ಭೀತಿ ಇಲ್ಲದೆ, ಯಾವುದೇ ಒಂದು ತೊಂದರೆ ಇಲ್ಲದೆ ಕಲಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತಾರೆ. ಈ ನಿಜವಾಗ್ಲೂ ಇದು ತುಮಕೂರಿನಲ್ಲಿ ಬೇಕಾದಷ್ಟು ಕಾಲೇಜಸ್ ಇದೆ. ನೋಡಿದ್ರೆ 50 ವರ್ಷದಿಂದ ಮಾಡ್ತಾಯಿದ್ದೆ. ಬಟ್ ಈ ಮಟ್ಟಕ್ಕೆ ಬಂದು ಈ ಥರ ಇನ್ವಾಲ್ವ್ ಆಗಿರುವಂಥದ್ದು ಈ ಅಲ್ಪಾವಧಿನಲ್ಲಿ ಇಷ್ಟು ಮುಂದೆ ಬಂದು ಮತ್ತು ರ್ಯಾಂಕ್ಸ್ ಪಡೆದಿರುವಂಥದ್ದು 1-2 ರ್ಯಾಂಕ್ ಅಲ್ಲ, ಕಳೆದ ವರ್ಷವೂ ಬಂದಿತ್ತು. ಸುಮಾರು ಮಕ್ಕಳಿಗೆ MBBS ಸೇರಿದ್ದಾರೆ, ನೀಟ್ ಪರೀಕ್ಷೆ ಮಾಡಿಕೊಂಡು PUC ಓದ್ಕೊಂಡು. ಮತ್ತು ಈ ವರ್ಷ ಮತ್ತೆ ಸುಮಾರು ಮಕ್ಕಳು ಸೇರ್ತಾರೆ MBBSಗೆ ನೀಟ್ ಎಲ್ಲ ಪರೀಕ್ಷೆ ಮುಖಾಂತರವಾಗಿ. ಇದು ನಿಜವಾಗ್ಲೂ ಒಂದು ಭಾಳ ಒಳ್ಳೆಯ ಕೆಲಸ ಇದು. ಯಾರಾದರೂ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ.